ಅಜ್ಞಾತವಾಸಿ ಟ್ರೈಲರ್ ಕಟ್ ನೋಡಿದ್ಮೇಲೆ ನನಗೆ ತುಂಬ ಇಷ್ಟ ಆದಂಥ ಟ್ರೈಲರ್ ಕಟ್ಟೆ ಎಡಗೈಯೇ ಅಪಘಾತಕ್ಕೆ ಕಾರಣ. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಒಂದು ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಬೇಕು ಅಂದರೆ ಒಳ್ಳೆ ಕತೆ ಜೊತೆಗೆ ಅದರ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಆ ಕತೆ ಬ್ಲಾಕ್ ಬಾಸ್ಟರ್ ಆಗುತ್ತೆ. ಪರ್ಫಾರ್ಮೆನ್ಸ್, ಮೇಕಿಂಗ್ ಕ್ವಾಲಿಟಿ, ಟೆಕ್ನಿಕಲ್ ಈ ಎಲ್ಲ ವಿಚಾರದಲ್ಲೂ ಈ ಸಿನಿಮಾಗೆ ಏನು ಬೇಕೋ ಅದು ತಗೊಂಡಿದ್ದಾರೆ ಅಂತ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು. ಈ ಸಿನಿಮಾದ ಪ್ಲಾಟ್ ಹೀಗಿದೆ: ಎಡಗೈ ಬಳಸೋ ಒಬ್ಬನ ಕತೆ ಇದು. ಕತೆ ಅಲ್ಲ, ಎಡಗೈಯಿಂದ ಅವನ ಲೈಫಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೇ ಇರೋವಂಥ ಒಂದು ವ್ಯತೆ. ಲೋಹಿತ್ ರಾಜೇಶ್ ಇವನ ಹೆಸರಲ್ಲಿ 4 ಮರ್ಡ್ರು ಮತ್ತು ಒಂದು ಆಕ್ಸಿಡೆಂಟ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಅದು ಯಾಕೆ ಏನು ಅನ್ನೋದು ಮುಂದಕ್ಕೆ ಗೊತ್ತಾಗುತ್ತೆ. ಯಾಕೆ ನಂಬಿಕೆ ಬರ್ತಿಲ್ವಾ? ಪೂರ್ತಿ ವಿಡಿಯೋ ನೋಡಿ, ಅಲ್ಪ ಸ್ವಲ್ಪನಾದರೂ ನಂಬಿಕೆ ಬರುತ್ತೆ. ಜನ ಇವನ್ನ ಲೊಡ್ಡೆ, ಲೊಡಿಯಾ, ಲೆಫ್ಟಿ, ಲೊಡ್ಡೇಶ್ ಅಂತ ಕರೀತಾರೆ. ಮತ್ತು ಆ ಕರೆಯೋಕ್ಕೂ ಕಾರಣ ಇವನೇ. ಕೆಲಸದಲ್ಲಿ ತುಂಬ ನಿಷ್ಠಾವಂತ. ಯಾವಾಗಲೂ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾನೆ. ಕೆಲಸ ಮಾಡೋದು ಬಿಟ್ಟು ಬೇರೇನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇವನಿಗೆ ಕೆಲಸ ಮಾಡೋದು ಬಿಟ್ಟು ಬೇರೇನೂ ಗೊತ್ತು. ಅದು ಇವನು ಮಾಡೋ ಪ್ರತಿಯೊಂದು ಕೆಲಸನೂ ಎಡಗೈಯಲ್ಲೇ ಆಗೋದು. ಫಾರ್ ಎಕ್ಸಾಂಪಲ್, ಲಿಫ್ಟ್ ಎಂಟ್ರಿ, ಮೌಸ್ ಯೂಸ್ ಮಾಡೋದು, ಬ್ರಷ್ ಮಾಡೋದು ಮತ್ತೆ ಫ್ಲಶ್ ಮಾಡಕ್ ಹೋಗೋದು. ಪೊಲೀಸವ್ರಿಗೆ ದುಡ್ಡು ಕೊಡೋದು ಕೂಡ ಎಡಗೈಯಲ್ಲೇ. ಸ್ಕೂಲಲ್ಲಿ ಇವನಿಗೆ ಲೊಡ್ಡೆ ಅಂತ ಎಲ್ಲರೂ ರೇಗಿಸ್ತಾನೆ ಇರ್ತಾರೆ. ಈ ತರ ಸಮಸ್ಯೆ ಇರೋರ್ನ ಪ್ರಪಂಚ ಅವರು ರೈಟ್ ಆಗಿದ್ರು ಲೆಫ್ಟಿ ಅಂತಾನೆ ಕರೀತಾರೆ. ಇಷ್ಟೊತ್ತು ಕೇಳಿದ್ದು ಲೋಹಿತ್ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಕತೆ. ಆದ್ರೆ ಅಸಲಿ ಕತೆ ಈಗ ಶುರು ಆಗುತ್ತೆ. ಅದೊಂದು ಕರಾಳ ರಾತ್ರಿ. ಮನೇಲಿ ಯಾರು ಇಲ್ಲ, ಒಬ್ಳೇ ಇರ್ತೀನಿ ಬಾ ಅಂತ ನಿಧಿ ಲೋಹಿತ್ಗೆ ಹೇಳಿ ಮನೆಗೆ ಕರ್ಸ್ಕೊತಾಳೆ. ಡೋರ್ ನಂಬರ್ 907 ಎಂಟ್ರಿ ಆಗೋ ಲೋಹಿತ್ ಅವಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾನೆ. ಮಾತಾಡ್ತಾನೆ, ಹಾಡ್ತಾನೆ, ಕುಣಿತಾನೆ. ಮತ್ತೆ ನಿಧಿ ಕೊಲೆ ಆಗುತ್ತೆ. ಅದು ಲೋಹಿತ್ ಮಾಡಿದ್ನ ಅಥವಾ ಬೇರೆ ಯಾರಾದರೂ ಮಾಡಿದ್ರ ಅನ್ನೋದು ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗುತ್ತೆ. ಈ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಲೋಹಿತ್ ಪಕ್ಕದ ಫ್ಲಾಟ್ ಅಲ್ಲಿರೋ ಡೋರ್ ನಂಬರ್ 906ಗೆ ಬರ್ತಾನೆ. ಅಲ್ಲಿ ಸಿನಿಮಾದ ಸೆಕೆಂಡ್ ಹೀರೋಯಿನ್ ಧನು ಎಂಟ್ರಿ ಆಗ್ತಾಳೆ. ನಿಧಿ ಸತ್ತಿರೋ ವಿಚಾರ ಧನುಗೆ ಹೇಳ್ತಾನೆ. ಧನು ಫುಲ್ ಶಾಕ್ ಆಗ್ತಾಳೆ. ಮೊದಲಿನಿಂದ ಈಚೆ ಹೋಗು, ಇಲ್ಲಾಂದ್ರೆ ಪೊಲೀಸ್ನ ಕರಿತೀನಿ ಅಂತ ಹೇಳಿ ಫೋರ್ಸ್ ಮಾಡಿ ಲೋಹಿತ್ನ ಮನೆಯಿಂದ ಈಚೆ ಕಳಿಸ್ಬೇಕಾದ್ರೆ ಲೋಕಿ ಮನೆ ಒಳಗಡೆ ಬರ್ತಾನೆ. ಈ ಲೋಕಿ ಬೇರೆ ಯಾರು ಅಲ್ಲ, ಧನು ಲವ್ ಮಾಡ್ತಾ ಇರೋ ಹುಡುಗ. ಬಟ್ ಇವರಿಬ್ರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರಾ ಅಥವಾ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರಾ ಅನ್ನೋದು ಡೌಟ್ ಇದೆ. ಧನು ಸಮಸ್ಯೆಯಲ್ಲಿ ಇರೋದ್ರಿಂದ ಲೋಹಿತ್ ಅವಳಿಗೆ ಹೆಲ್ಪ್ ಮಾಡಕ್ ಮುಂದಾಗ್ತಾನೆ. ಐ ಥಿಂಕ್ ಈ ಲೋಕಿ ಡೌಟ್ ಪಡೋ ಹುಡುಗ ಆಗಿರ್ತಾನೆ. ಲೋಹಿತ್ ಮತ್ತೆ ಲೋಕಿ ಇಬ್ರು ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಆ ಜಗಳ ಫೈಟ್ ಆಗಿ ಟರ್ನ್ ಆಗಿ ಲೋಕಿ ಸಾಯ್ತಾನೆ. ಬಟ್ ಲೋಕಿನ ಸಾಯಿಸಿದ್ದು ಲೋಹಿತ, ಧನ್ಯಾನ ಕನ್ಫ್ಯೂಷನ್ ಅಲ್ಲಿದೆ. ಐ ಥಿಂಕ್ ಯಾವುದೋ ಫಂಕ್ಷನ್ ಅಲ್ಲಿ ಬ್ಯುಸಿ ಇದ್ದಂತ ಇನ್ಸ್ಪೆಕ್ಟರ್ ಪ್ರಕಾಶ್ ಅಲ್ಲಿಗೆ ಬರ್ತಾನೆ. ಮರ್ಡರ್ ಆಗಿರೋ ವಿಷಯ ಗೊತ್ತಿರುತ್ತೆ. ಸೊ ಇಡೀ ಅಪಾರ್ಟ್ಮೆಂಟ್ ಲಾಕ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಂತ ಧನು ಮನೆಗೆ ಬರ್ತಾನೆ. ಅಲ್ಲಿ ಲೋಹಿತ್ ಫುಲ್ ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ರೆ ಕಬೋರ್ಡ್ ಅಲ್ಲಿ ಪೀಸ್ ಆಗಿ ಲೋಕಿ ಮಲಗಿರ್ತಾನೆ. ಯಾಕೆ ನಂಬಿಕೆ ಬರ್ತಿಲ್ವಾ? ನೆಕ್ಸ್ಟ್ ಇದೆ ನೋಡಿ ಮಾರಿ ಹಬ್ಬ. ಇನ್ಸ್ಪೆಕ್ಟರ್ ಪ್ರಕಾಶ್ ಮನೆಯೆಲ್ಲ ರೌಂಡ್ ಹೊಡಿಬೇಕಾದ್ರೆ ಅಲ್ಲಿ ಅವನಿಗೆ ಬ್ಲಡ್ ಕಾಣಿಸುತ್ತೆ. ವಿಚಾರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿಷಯ ಇನ್ಸ್ಪೆಕ್ಟರ್ ಗೊತ್ತಾಯ್ತು ಅಂತ ಲೋಹಿತ್ಗೆ ಗೊತ್ತಾಗುತ್ತೆ. ಪಾಪ ಲೋಹಿತ್ಗೆ ಗೊತ್ತಿಲ್ಲ ಲೋಕಿ ಸತ್ತಿದ್ದಾನೆ ಅಂತ. ಕಬೋರ್ಡ್ ತೆಗೆದು ನೋಡಿದ್ರೆ ಲೋಕಿ ಕೆಳಗೆ ಬೀಳ್ತಾನೆ. ವಿಷಯ ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತೆ. ಅವ್ರನ್ನ ಅಲ್ಲೇ ಕಟ್ಟಾಕ್ತಾರೆ. ಈಚೆ ಬಂದು ನೋಡಿದ್ರೆ ಪೊಲೀಸರು ಓಡಾಡ್ತಾ ಇರ್ತಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಇದ್ರ ಮಧ್ಯದಲ್ಲಿ ಧನುನೇ ಲೋಕಿನ್ ಸಾಯಿಸಿದಾಳ? ಮತ್ತೆ ನಿಧಿ ಹೇಗೆ ಸತ್ಲು? ಈ ಪೂಜಾ ಯಾರು? ಲೋಹಿತ್ ಲವ್ ಮಾಡಿದ್ದು ಪೂಜನ್ನ. ಆಫೀಸಲ್ಲಿ ಇದ್ದಂತ ಕ್ರಶ್ ನಿಧಿ ಕರೆದ್ಲು ಅಂತ ಅವಳ ಮನೆಗೆ ಹೋಗ್ತಾನೆ. ಅಲ್ಲಿ ಅವಳು ಸಾಯ್ತಾಳೆ. ನೆಕ್ಸ್ಟ್ ಸಹಾಯ ಕೇಳ್ಕೊಂಡು ಪಕ್ಕದ ಮನೇಲಿರೋ ಧನು ಮನೆಗೆ ಬರ್ತಾನೆ. ಅಲ್ಲಿ ಧನು ಲವರ್ ಲೋಕಿ ಸಾಯ್ತಾನೆ. ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಕಾಶ್ ಲೋಕಿ ಡೆಡ್ ಬಾಡಿ ನೋಡ್ತಾನೆ. ಬಟ್ ಪ್ರಕಾಶ್ ಬಂದಿದ್ದು ಲೋಕಿ ಡೆಡ್ ಬಾಡಿಗೋಸ್ಕರನಾ ಅಥವಾ ಕಿಲ್ಲರ್ ಯಾರು ಅಂತ ಕಂಡುಹಿಡಿಯೋಕ? ಮೇ ಬಿ ಲೋಹಿತ್ ತರನೇ ನಿಧಿಗೆ ಮತ್ತೊಬ್ಬ ಬಾಯ್ ಫ್ರೆಂಡ್ ಇರ್ಬೋದು. ಈ ಎಲ್ಲ ಕನ್ಫ್ಯೂಷನ್ಸ್ ನಿಮಗೆ ಕ್ಲಿಯರ್ ಆಗಬೇಕು ಅಂದ್ರೆ ಜೂನ್ 13 ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಈ ಸಿನಿಮಾನ ಐಫನ್ ಪಿಕ್ಚರ್ಸ್ ಮತ್ತೆ ಕೆಳಾಮ್ರಿ ಮೀಡಿಯಾ ಲ್ಯಾಬ್ ಪ್ರೊಡ್ಯೂಸ್ ಮಾಡಿದ್ದು. ಜನನಿ ಪಿಕ್ಚರ್ಸ್ ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದಾರೆ. ಸಮರ್ಥ್ ಕಡಗೋಲ್ ನಿರ್ದೇಶನದ ಜೊತೆಗೆ ಡಿಒಪಿ ಆಗಿ ಅಭಿಮನ್ಯು ಪ್ಲಸ್ ಎಡಿಟರ್ ಪ್ರವೀಣ್ ಮತ್ತೆ ಶ್ರೀಕಾಂತ್, ಪ್ರೊಡಯೋತನ್ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದು. ಕಾಸ್ಟ್ಯೂಮ್ ಡಿಸೈನರ್ ಆಗಿ ಪ್ರಗತಿ ರಿಷಬ್ ಶೆಟ್ಟಿ, ಆರ್ಟ್ ಡೈರೆಕ್ಟರ್ ಗುಣ, ಆಕ್ಷನ್ ಕೊರಿಯೋಗ್ರಾಫರ್ ವಿಕ್ರಮ್ ಮೋರ್ ಮತ್ತೆ ವಿಎಫ್ಎಕ್ಸ್ ಮಾಡಿದ್ದು ಪಿನಾಕ ಸ್ಟುಡಿಯೋಸ್. ದಿಗಂತ್, ನಿಧಿ ಸುಬ್ಬಯ್ಯ, ಧನು ಹರ್ಷ, ರಾಧಿಕಾ ನಾರಾಯಣ್, ಬಜರಂಗಿ ಲೋಕಿ, ಕೃಷ್ಣ ಹೆಬ್ಬಾಳೆ ಮತ್ತೆ ನಿರೂಪ್ ಭಂಡಾರಿ ಆಕ್ಟ್ ಮಾಡಿದ್ದಾರೆ. ನಿರೂಪ್ ಭಂಡಾರಿ ಈ ಟ್ರೈಲರ್ ಅಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹೊರಡಕ್ಕಿಂತ ಮುಂಚೆ ಒಂದು ಮಾತು: ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ. ಧನ್ಯವಾದಗಳು.